ನಮಸ್ತೆ ಎಲ್ಲರಿಗೂ ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾರ್ಚ್ ತಿಂಗಳಲ್ಲಿ ನಡೆದಿರೋಂಥ ಎಂಗೇಜ್ಮೆಂಟ್ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕಮ್ಮನ ಮಗನ ಎಂಗೇಜ್ಮೆಂಟ್ ಅಂತ. ಫ್ರೆಂಡ್ಸ್, ಚಿಕ್ಕಮ್ಮನ ಊರು ಶಿಕಾರಿಪುರದ ಹತ್ರ ಒಂದು ಹಳ್ಳಿ. ಅಲ್ಲಿಂದ ಬರ್ತಾ ಇದ್ದಾರೆ. ಹುಬ್ಳಿಯಲ್ಲಿರೋದು ಎಂಗೇಜ್ಮೆಂಟು. ಹುಡುಗಿ ಮನೆ ಹುಬ್ಳಿ. ಫ್ರೆಂಡ್ಸ್, ಈಗ ನಾವು ಮಧ್ಯೆ ಇದ್ದೇವೆ, ಅಂದರೆ ಶಿಕಾರಿಪುರ ಟು ಹುಬ್ಳಿ ಮಧ್ಯೆ ಇರೋದು ನಾವು. ಈಗ ಅಲ್ಲಿಂದ ಬಸ್ಸು ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೋಡಿ, ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಇದು ಒಂದು ಹಳ್ಳಿ ನೋಡಿ, ಎತ್ತಿನ ಗಾಡಿ, ಎತ್ತು, ಮತ್ತು ಇಲ್ಲಿ ಮಂಗ ಬರ್ತಾ ಇದೆ ನೋಡಿ. ಮಂಗಗಳು ನೋಡಿ ಹೆಂಗೆ ಓಡಾಡ್ತಾ ಇದ್ದಾವೆ ರೋಡಲ್ಲಿ ಅಂತ. ಹಾಗೆ ನಿಂತಿದ್ದೆ, ವಿಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಬಸ್ಸು ಕೂಡ ಬಂತು ನೋಡಿ. ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಬಂದಿದ್ದಾರೆ. ನಿಮಗೆ ಹಾಡು ಕೇಳಿದರೆ ಗೊತ್ತಾಗುತ್ತೆ ಯಾವ ಫಿಲ್ಮ್ ಅಂತ. ಫಿಲ್ಮ್ ಹಾಕಿದ್ರೆ ಬಸ್ಸಲ್ಲಿ ನೋಡ್ತಾ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಬೇಜಾರೇನಾಗಲಿಲ್ಲ, ತುಂಬ ದೂರ ಇರೋದ್ರಿಂದ. ಫ್ರೆಂಡ್ಸ್, ಬಂದ್ವಿ ನೋಡಿಲ್ಲಿ ಶತಾಬ್ದಿ ಭವನ. ಇದು ರೈಲ್ವೆ ಇಲಾಖೆಯಲ್ಲಿ ವರ್ಕ್ ಮಾಡೋದ್ರಿಂದ ಇಲ್ಲೇ ಇಟ್ಕೊಂಡಿದ್ದಾರೆ. ನಮ್ಮ ಬ್ರದರು ರೈಲ್ವೆ ಎಂಜಿನ್ ಅಂದರೆ ಡ್ರೈವರ್ಗೆ ಏನಂತಾರಂತೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್. ಆ ವರ್ಕ್ ಮಾಡ್ತಾರೆ ನಮ್ಮ ಬ್ರದರು, ಚಿಕ್ಕಮ್ಮನ ಮಗ. ಹುಬ್ಳಿಯಲ್ಲೇ ಇರೋದು ಅವರು ಸಹ. ಇದು ಶತಾಬ್ದಿ ಭವನದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲ ಹಿರಿಯರು ಕೂತ್ಕೊಂಡು ಏನೇನೋ ಶಾಸ್ತ್ರಗಳಿದ್ದಾವೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೆ ನಾನು. ನೋಡಿ, ಈ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಎಲ್ಲ ಒಂದು ರೌಂಡು ವಿಡಿಯೋ ಮಾಡಿದೆ. ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮಂದಿರು ಕೂತ್ಕೊಂಡಿದ್ದಾರೆ ನೋಡಿ. ಏನೋ ಮಾತಾಡ್ತಾ ಇದ್ದಾರೆ ಇವರು. ನೋಡಿ, ನಾನು ಹಾಗೆ ನಮ್ಮ ಕಡೆನೂ ವಿಡಿಯೋ ಮಾಡ್ತಾಯಿದ್ದೆ. ನಾನು ಜಾಸ್ತಿ ಫೋಟೋಸು ವಿಡಿಯೋ ಮಾಡ್ಕೊಳ್ಳಲ್ಲ ನಾನು. ನೋಡಿ, ದೊಡ್ಡಮ್ಮನ ಮಗಳು ಅಲ್ಲಿ ಕೂತಳು, ಇದು ಚಿಕ್ಕಮ್ಮನ ಮಗಳು. ಏನೋ ಹೇಳ್ತಾಯಿದ್ರು, ನಗ್ತಾ ಇದ್ವಿ. ಮತ್ತು ಇಲ್ಲಿ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನೂ ಶುರುವಾಗಿಲ್ಲ. ನೋಡಿ, ಇಲ್ಲಿ ನಿಂತಿದ್ದಾರಲ್ವ, ಕರೀತಾ ಇದ್ದಾಳೆ ಅವಳು, ಚಿಕ್ಕಮ್ಮನ ಮಗಳು, ತಂಗಿ ಆಗಬೇಕು. ಅವರ ತಮ್ಮ ಇವನು ದೇವರಾಜ. ಇವ್ರದ್ದೇ ಎಂಗೇಜ್ಮೆಂಟ್ ಇರೋದು. ಕರೀತಾ ಇದ್ರು ನಮ್ಮನ್ನೆಲ್ಲ ಅಲ್ಲಿ ಮುಂದೆ ಬನ್ನಿ ಕೂತ್ಕೊಳ್ಳೋಕ್ಕೆ ಅಂತ. ಅಲ್ಲಿ ಏನೇನೋ ಮಾಡ್ತಾ ಇದ್ದಾರಲ್ವ, ಅಲ್ಲಿ ಬರಬೇಕು ಅಂದರು. ಇಲ್ಲಿ ಫೋನ್ ಹಿಡ್ಕೊಂಡಿದ್ದಾರಲ್ವ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇವ್ರದ್ದೇ ಈಗ ಎಂಗೇಜ್ಮೆಂಟ್ ಇರೋದು. ನಮ್ಮ ತಮ್ಮ ಆಗಬೇಕು, ದೇವರಾಜ್ ಅಂತ. ನಾವು ಸಹ ಎಲ್ಲ ಚಿಕ್ಕಮ್ಮನ ಮಕ್ಕಳು, ಅಕ್ಕ ತಂಗಿಯರು ಬಂದು ಇಲ್ಲಿ ಕೂತಿದ್ದೀವಿ. ಹಿಂದೆ ಇದ್ದೀವಿ ಫ್ರೆಂಡ್ಸ್, ಕಾಣ್ತಾ ಇಲ್ಲ. ಕರೆದ್ರು ಇಲ್ಲೇ ಕೂತ್ಕೊಳ್ಳೋಕ್ಕೆ. ಮತ್ತು ಇಲ್ಲೆಲ್ಲ ಶಾಸ್ತ್ರಗಳು ಮಾಡ್ತಾ ಇದ್ರಲ್ವ, ಬಂದು ಕೂತ್ಕೊಳ್ಳಿ ಅಂತ ಹೇಳಿದರು. ಕೂತ್ಕೊಂಡಿದ್ವಿ. ಇವರೆಲ್ಲ ಹಿರಿಯರು ಕೂತ್ಕೊಂಡು ಸಕ್ಕರೆ ಎಲ್ಲ ಹಂಚ್ತಾರಲ್ವ ಫ್ರೆಂಡ್ಸ್, ಆ ರೀತಿ ಮಾಡ್ತಾಯಿದ್ರು. ಹುಡುಗಿ ಮನೆಯಲ್ಲಿ ಹೋಗಿ ಹಣ್ಣು ಕಾಯಿ ಇಡೋದು ಶಾಸ್ತ್ರ ಇರುತ್ತೆ ಫ್ರೆಂಡ್ಸ್. ಫಸ್ಟು 5 ಜನ ಹೋಗಿಬಿಟ್ಟು ಮನೆಯಲ್ಲಿ ಮುಗಿಸ್ಕೊಂಡು ಬಂದರು. ಈಗ ಇಲ್ಲಿ ಭವನದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ಅವ್ರಿಗೆ ಬಟ್ಟೆ, ಎಂಗೇಜ್ಮೆಂಟ್ಗೆ ಬೇರೆ ಬಟ್ಟೆ ಕೊಡ್ತಾ ಇದ್ದಾರೆ ನೋಡಿ. ಈಗ ಒಂದು 5 ಜನ ಆರತಿ ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡ್ತಾರೆ. ಹುಡುಗಿ ಹೆಸರು ನಾಗವೇಣಿ, ಹುಡುಗ ಅಂದರೆ ತಮ್ಮನ ಹೆಸರು ದೇವರಾಜು. ಹುಡುಗಿ ಇವಾಗ B.Ed ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನಮ್ಮ ತಮ್ಮ ಜಾಬಲ್ಲಿರೋದು ರೈಲ್ವೆ ಇಲಾಖೆ, ಹುಬ್ಳಿಯಲ್ಲೇ ವರ್ಕ್ ಮಾಡೋದು.
ನೋಡಿ ಈಗ ಬಂದರು. ನಾವು ಹಿಂದೆ ಕೂತ್ಕೊಂಡಿದ್ವಿ ಫ್ರೆಂಡ್ಸ್, ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ನಮ್ಮ ಫ್ಯಾಮಿಲಿ ಜೊತೆಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದು ಅಕ್ಕ, ಅತ್ತೆ, ಇವಳು ಶ್ರುತಿ ಅಂತ ಲಾಸ್ಟ್ ಟೈಮ್ ತೋರಿಸಿದ್ದೆ ಮ್ಯಾರೇಜ್ ವಿಡಿಯೋದಲ್ಲಿ, ತಮ್ಮನ ಹೆಂಡತಿ ಅವಳು. ಇದು ಚಿಕ್ಕಮ್ಮ, ಗೃಹ ಪ್ರವೇಶದಲ್ಲಿ ತೋರಿಸಿದ್ನಲ್ವ ಇವ್ರ ಮನೆ, ಪನ್ವಿತ್ ಅವ್ರ ಮೊಮ್ಮಗ. ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ ಪನ್ವಿತರ್ ತಂಗಿ ಮತ್ತು ಅವರಮ್ಮ ಲಾಸ್ಟ್ ಕುಂತವರು ಹಾಯ್ ಅಂತಿದ್ದಾಳೆ ನೋಡ್ರಿ. ಇಲ್ಲಿ ಮುಂದ್ಗಡೆ ಚಿಕ್ಕಮ್ಮಂದಿರು ಎಲ್ಲರೂ ಕೂತಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತಿದೆ. ನೋಡಿ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನೋಡಿ ಚಿಕ್ಕಮ್ಮಂದಿರು, ಇದು ಮುಂದೆ ಇರೋರು ಚಿಕ್ಕಮ್ಮ, ಲಾಸ್ಟ್ ಚಿಕ್ಕಮ್ಮ ಅವರು. ಇವಳು ಗೃಹ ಪ್ರವೇಶದಲ್ಲಿ ತೋರಿಸಿದ್ದೀನಿ, ಕವಿತಾ ಅಂತ, ಚಿಕ್ಕಮ್ಮನ ಮಗಳವರು. ಚಿಕ್ಕಮ್ಮ ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲರೂ ಎಲ್ಲ ಬಂದುಬಿಟ್ಟು ಫೋಟೋ ತೆಗೆಸ್ತಾಯಿದ್ರು. ಇಲ್ಲಿ ಬ್ಲೂ ಶರ್ಟು ಮಾಮ ಮತ್ತು ಇವರಿಬ್ಬರು ತಮ್ಮಂದಿರು. ಮುಂದೆ ಪಿಂಕ್ ಕಲರ್ ಮದುವೆ ಆಗಿತ್ತಲ್ಲ ಲಾಸ್ಟ್ ಟೈಮ್ ತೋರಿಸಿದ್ದೆ, ಅವರು ರೈಲ್ವೆ ಇಲಾಖೆಯಲ್ಲಿ ವರ್ಕ್ ಮಾಡೋದು. ಇನ್ನೊಬ್ಬನು ಓದ್ತಾ ಇದ್ದಾನೆ, ಲಾಸ್ಟ್ ಚಿಕ್ಕಮ್ಮನ ಮಗ ಅವನು. ನೋಡಿ ಇವರು ಚಿಕ್ಕಮ್ಮ, ಎರಡನೇ ಅಮ್ಮನ ನೆಕ್ಸ್ಟ್ ಇವರು ಅವ್ರ ಮಗಳು. ಇವರು ಮೂರನೇ ಚಿಕ್ಕಮ್ಮನ ಮಗಳು ಶೋಭಾ. ಇವ್ರ ತಮ್ಮಂದೇ ಎಂಗೇಜ್ಮೆಂಟ್ ಇರೋದೀಗ. ನೋಡಿ ಇವರು ಪಿಂಕ್ ಸಾರಿ ಇದೆಯಲ್ಲ, ಈ ಚಿಕ್ಕಮ್ಮನ ಮಗಂದು ಎಂಗೇಜ್ಮೆಂಟ್ ಇರೋದೀಗ. ಎಲ್ಲ ಇಲ್ಲೇ ಒಟ್ಟಿಗೆ ಇದ್ದಾರೆ. ಹಾಗೆ ಎಲ್ಲರೂ ಫೋಟೋ ತೆಗೆಸ್ತಾಯಿದ್ರು. ಫ್ರೆಂಡ್ಸು, ರಿಲೇಷನ್ನು ಎಲ್ಲರೂ ಬಂದಿದ್ದರು. ತುಂಬ ಜನ ಬಂದಿದ್ದರು ಎಂಗೇಜ್ಮೆಂಟಿಗೆ. ಮೊದಲಿಗೆ ನಾವು ಊಟಕ್ಕೆ ಹೋದ್ವಿ ಫ್ರೆಂಡ್ಸ್. ಬನ್ನಿ ಊಟಕ್ಕೆ ಏನೇನು ಮಾಡಿಸಿದ್ರು ಅಂತ ನೋಡೋಣ. 2 ಥರದ್ದು ಸ್ವೀಟ್ ಇತ್ತು, ಚಪಾತಿ, 2 ಥರದ ಪಲ್ಯ, ಚಟ್ನಿ ಪುಡಿ, ಉಪ್ಪಿನಕಾಯಿ ಮತ್ತು ಅನ್ನ ಸಾಂಬಾರಿತ್ತು. ನೋಡಿ ನಾವು ಎಲ್ಲಿ ಹೋದ್ರೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ನೋಡಿ ಫ್ಯಾಮಿಲಿ ಎಲ್ಲ ಊಟ ಮಾಡಿ ಮತ್ತೆ ಬಂದ್ವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ನೋಡಿ ಎಲ್ಲ ಫ್ರೆಂಡ್ಸ್ಗಳು ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಏನೇನೋ ಮಾಡಿಸ್ತಾಯಿದ್ರು. ತುಂಬ ಕಾಮಿಡಿ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ ನಾವು ಕೂತ್ಕೊಂಡು. ತುಂಬ ಚೆನ್ನಾಗಿತ್ತು ಎಂಗೇಜ್ಮೆಂಟ್ ಇದು. ನೋಡಿ ಎಂಜಾಯ್ ಮಾಡಿ ನೀವು ಸಹ. ಇವರೆಲ್ಲ ಫ್ರೆಂಡ್ಸು, ಇದು ಹುಡುಗಿ ಕಡೆ ಫ್ರೆಂಡ್ಸ್. ನೋಡಿ ಈ ಚಿಕ್ಕಮ್ಮ, ಅಮ್ಮನ ತಂಗಿ, ಇವ್ರ ಮಗಂದೇ ಎಂಗೇಜ್ಮೆಂಟ್ ಇರೋದು. ಚಿಕ್ಕಪ್ಪ ಬಂದಿಲ್ಲ, ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂದು. ಫ್ರೆಂಡ್ಸ್ ನೋಡಿ, ಈಗೆಲ್ಲ ಫಂಕ್ಷನ್ ಮುಗಿತು, ಬಸ್ ಹತ್ಕೊಂಡು ಮತ್ತೆ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ದೇವೆ. ಹಾಗೆ ಬಸ್ಸಲ್ಲಿ ಸಾಂಗ್ ಹಾಕಿದ್ರು. ನೋಡಿ ಇವನು ಚಿಕ್ಕಮ್ಮನ ಮಗ, ಇವರ ತಮ್ಮಂದೇ ಎಂಗೇಜ್ಮೆಂಟ್ ಇರೋದು. ನಾನು ವಿಡಿಯೋ ಮಾಡುವಾಗ ಇವನೆಲ್ಲಿ ಕಾಣಿಸ್ಕೊಳ್ಲೇ ಇಲ್ಲ, ನಾನು ಮಾಡಲಿಲ್ಲ, ಇವಾಗ ಹೇಳಿದ್ದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.